ಪ್ರಥಮ PUC ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ಹಲುಬಿದಳ್ ಕಲ್ಮರಂ ಕರಗುವಂತೆ ಪದ್ಯದ 13 ಪ್ಯಾರಾಗಳನ್ನು ನೋಡಿರಿ. ಇವತ್ತು 14ನೆಯ ಪ್ಯಾರಾವನ್ನು ನೋಡೋಣ. ಪೃಥ್ವಿಯಾತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪಥಂ ಆವುದೆಂದು ದೆಸ ದೆಸೆಗಳಂ ನೋಡಿ ಸಲೆ ಶಿಥಿಲಮಾದವಯವದ ಧೂಳಿಡಿದ ಮೇಯ ಬಿಡುಮುಡಿಯ ವಿಕೃತಿ ಎನಿಸದೆ ಮಿಥಿಲೇಂದ್ರ ವಂಶದೋಳ್ ಜನಿಸಿ ರಘುಕುಲದ ದಶರಥನ್ರಪನ ಸೊಸೆಯಾಗಿ ತನಗೆ ಕಟ್ಟಡವಿಯೋಳ್ ಋತಿಸುವಂತಾಯ್ತಲ್ಲ ವಿಧಿ ಎಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ನೋಡ್ರಿ, ಪೃಥ್ವಿಯಾತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪಥಂ ಆವುದೆಂದು ದೆಸೆ ದೆಸೆಗಳಂ ನೋಡಿ ಸಲೆ ಶಿಥಿಲಮಾದ ಅವಯವದ ಧೂಳಿಡಿದ ಮೇಯ ಬಿಡುಮುಡಿಯ ವಿಕೃತಿ ಎನಿಸದೆ ಮಿಥಿಲೇಂದ್ರ ವಂಶದೋಳ್ ಜನಿಸಿ ರಘುಕುಲದ ದಶರಥನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳು ವ್ಯಥಿಸುವಂತಾಯ್ತು ಅಕಟ ವಿಧಿ ಎಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ಹಲುಬು ಅಂದರೆ ದುಃಖಪಡು. ಯಾವ ರೀತಿ ಸೀತೆ ದುಃಖಪಟ್ಟಳು ಅಂದರೆ ಕಲ್ಲು ಮರಗಳೂ ಕೂಡ ಕರಗುವಂತೆ. ನಿಮಗೆ ಹೇಳಿ, ನಾನು ನಿನ್ನೆನೇ ಹೇಳೀನಿ, ಶೀರ್ಷಿಕೆಗೆ ಅನುಗುಣವಾಗಿರ್ತಕ್ಕಂಥ ಪದ್ಯ ನಿನ್ನೆದು ಮತ್ತು ಇವತ್ತಿಂದು. ಇಲ್ಲಿ ಹೇಗೆ ಸೀತೆ ದುಃಖಪಟ್ಲಪ್ಪ ಅಂತಂದ್ರೆ ಕಲ್ಲು ಮರಗಳೂ ಕೂಡ ಅವಳ ದುಃಖಕ್ಕೆ ಕರಗಿದವು. ಅಂದರೆ ಕಲ್ಲು ಮರಗಳೂ ಕೂಡ ಕರಗುವ ರೀತಿಯಲ್ಲಿ ಸೀತೆ ವ್ಯಥೆ ಪಟ್ಲು. ಇಲ್ಲಿ ಕಲ್ಲು ಮರಗಳು ಅಂತಂದ್ರೆ ಎಂಥ ಕಠಿಣ ಹೃದಯದವರು, ಎಷ್ಟು ಕ್ರೂರಿಯಾದವರೂ ಸಹಿತ ಸೀತೆಯ ದುಃಖಕ್ಕೆ ಸ್ಪಂದಿಸಬೇಕು, ಅಷ್ಟು ದುಃಖವನ್ನು ಸೀತೆ ಪಟ್ಟಳು ಅಂತಕ್ಕಂಥದ್ದು. ನೋಡ್ರಿ, ಪೃಥ್ವಿಯಾತ್ಮಜೆ ಅಂದ್ರೆ ಪೃಥ್ವಿ ಅಂದ್ರೆ ಭೂದೇವಿ, ಭೂಮಾತೆ. ಆತ್ಮಜೆ ಅಂದ್ರೆ ಮಗಳು, ಪೃಥ್ವಿಯ ಮಗಳು, ಭೂದೇವಿಯ ಮಗಳು, ಭೂತಾಯಿಯ ಮಗಳು ಯಾರು? ಸೀತೆ. ಬಳಿಕ ಅಂದ್ರೆ ನಂತರ, ಚೇತರಿಸಿಕೊಂಡು ಅಂದರೆ ಸುಧಾರಿಸಿಕೊಂಡು, ತನಗಿನ್ನು ತನಗೆ ಇನ್ನು ಅಂದರೆ ಅವಳಿಗೆ ಇನ್ನು, ನನಗಿನ್ನ ಪಥಂ ಆವುದೆಂದು ದಾರಿ ಯಾವುದು? ಪಥ ಅಂದ್ರೆ ದಾರಿ, ಮಾರ್ಗ. ಆವುದು ಅಂದರೆ ಯಾವುದು? ಇನ್ನು ನನಗೆ ದಾರಿ ಯಾವುದು? ನನ್ನನ್ನಂತೂ ಲಕ್ಷ್ಮಣ ಕಾಡಿನೊಳಗೆ ತಂದು ಬಿಟ್ಟ. ಇನ್ನು ನಾನು ಅವನಿಗೂ ಏನು ಹೇಳಿದೆ, ನೀನು ಹೋಗಿ ಬಿಡಪ್ಪ, ನಾನು ಹೇಗಾರ ಕಾಡಿನೊಳಗೆ ನನ್ನ ದಿನಗಳನ್ನು ನಾನು ನೂಗ್ತೀನಿ ಅಂದೆ. ಆದರೆ ಇನ್ನು ನಾನು ಹೋಗುವುದೆಲ್ಲಿ? ನಾನು ಸಾಗುವ ಮಾರ್ಗ ಯಾವುದು? ನಾನು ಯಾವ ದಿಕ್ಕಿಗೆ ಹೋಗಲಿ? ಯಾವ ದಾರಿಯನ್ನು ನಾನು ಆಯ್ದುಕೊಳ್ಳಲಿ ಅನ್ನುವ ಒಂದು ಆತಂಕ ಸೀತೆಯಲ್ಲಿ ಮನೆ ಮಾಡಿತು. ದೆಸೆ ದೆಸೆಗಳಂ ನೋಡಿ, ದಿಕ್ಕುಗಳನ್ನು ನೋಡಿ. ನೋಡ್ರಿ, ಸೀತೆಗೆ ಏನಾಯಿತು ಅಂತಂದ್ರೆ ದಿಕ್ಕ ತೋಚಲಿಲ್ಲಕ್ಕಿಗೆ, ಎಕಡೆ ಹೋಗಲಿ ಎಕಡೆ ಬಿಡಲಿ ಅಂತ ತಿಳ್ಕೊಂಡ ಎಲ್ಲ ದಿಕ್ಕುಗಳನ್ನು ನೋಡಿದ್ಲಕ್ಕಿ. ಸಲೆ ಅಂದ್ರೆ ಅತಿಯಾದ, ಬಹಳವಾದ. ಶಿಥಿಲವಾದ ಅಂದ್ರೆ ಜೀರ್ಣವಾದ, ಕೃಶವಾದ ಅಥವಾ ಸೋತು ಹೋಗಿರುವ. ಅವಯವ ಅಂದರೆ ಅಂಗಾಂಗಗಳು. ಶಿಥಿಲವಾದ ಅವಯವದ ಅಂದರೆ ಎಲ್ಲ ಸೋತು ಹೋಗಿರ್ತಕ್ಕಂಥ, ಶಕ್ತಿಹೀನವಾಗಿರ್ತಕ್ಕಂಥ ಅಂಗಾಂಗಗಳು. ಧೂಳಿಡಿದ ಅಂದರೆ ಧೂಳು ಹಿಡಿದ, ಧೂಳು ಕೂಡಿದ, ಧೂಳು ಕುತ್ತಿರತಕ್ಕಂಥ, ಧೂಳಿನಿಂದ ತುಂಬಿರ್ತಕ್ಕಂಥ ಮೇಯ್ ಅಂದರೆ ಶರೀರ. ಅಂದರೆ ಕೆಳಗೆ ಬಿದ್ದಿರ್ತಾಳಲ್ರಿ ಈಕಿ, ಮೂರ್ಛೆ ಹೋಗಿ ಕೆಳಗೆ ಬಿದ್ದಿರ್ತಾಳಲ್ಲ, ಹೀಗಾಗಿ ಅವಳ ಶರೀರ ಏನಾಗಿರ್ತೈತಿ ಅಂತಂದ್ರೆ ಧೂಳಾಗಿರ್ತೈತಿ ಅಂತಕ್ಕಂಥದ್ದು. ಬಿಡುಮುಡಿ ಅಂದರೆ ಕೆದರಿದ ಕೂದಲಿನ. 2-3 ದಿನಗಳಿಂದ ಕಾಡಿನಲ್ಲಿ ಸಂಚರಿಸಿ ದುಃಖಪಟ್ಟು ತನ್ನ ದುಃಖಕ್ಕಾಗಿ ಹಲುಬಿ ನೆಲಕ್ಕುರುಳಿ ಬಿದ್ದು ಮೂರ್ಛೆ ತಪ್ಪಿ, ಹೀಗಾಗಿ ಅವಳ ಕೂದಲುಗಳೆಲ್ಲ ಏನಾಗ್ಬಿಟ್ಟಿರ್ತಾವ? ಕೆದರಿದಂತಾಗಿರ್ತಾವ. ಅಂದರೆ ತಲೆ ಇಕ್ಕೊಳ್ಳಾರ್ದವ್ರದ್ದು ಕೂದಲು ಹೆಂಗಿರ್ತಾವಲ್ಲ ಹಂಗೆ ಆಗಿಬಿಟ್ರೆ. ಅಲ್ಲಿ ಎಲ್ಲಿ ತಲೆ ಇಕ್ಕೋಬೇಕು? ಕೆರಮನೆಗಾದ್ರೆ ಚಂದಂಗೆ ಅಲಂಕಾರ ಮಾಡ್ಕೊತಿದ್ಲು. ಇಲ್ಲಿ ಏನೂ ಇಲ್ಲಲ್ಲ. ಮತ್ತು ನಾವು ಅಲಂಕಾರ ಮಾಡ್ಕೊಳ್ಳಿಕ್ಕೂ ಕೂಡ ಮನುಷ್ಯನ ಮನಸ್ಸು ಏನಿರಬೇಕು? ಉಲ್ಲಸಿತ ಇರಬೇಕು. ಅದು ಮನಸ್ಸಿಗೆ ಸಮಾಧಾನವೂ ಇಲ್ಲಲ್ಲ ಅವಳಿಗೆ. ಹೀಗಾಗಿ ಅವಳಿಗೆ ತನ್ನ ಶರೀರದ ಕಡೆ, ತನ್ನ ಅಂಗಾಂಗದ ಕಡೆ, ತನ್ನ ಅಲಂಕಾರದ ಕಡೆಗೆ ಯಾವ ಲಕ್ಷ್ಯವೂ ಇರಲಿಲ್ಲ. ಹೀಗಾಗಿ ಬಿಡುಮುಡಿಯ ಅಂತ ಕವಿ ಇಲ್ಲಿ ಗುರುತಿಸ್ತಾರೆ. ಕೆದರಿದ ಕೂದಲಿನ. ವಿಕೃತಿ ಎನಿಸದೆ, ವಿಕಾರವನ್ನು ಗಮನಿಸದೆ. ವಿಕೃತಿ ಅಂದರೆ ವಿಕಾರ, ಅಂದ್ರೆ ಆಕೆ ರೂಪಗೆಟ್ಟವ್ರಂಗೆ ಆಗ್ಬಿಟ್ಟಿರ್ತಾಳ್ರಿ, ಅಸಹ್ಯ ಕಾಣ್ತಿರ್ತಾಳಾಕಿ. ಯಾಕಂದ್ರೆ ಮೈಯೆಲ್ಲ ಧೂಳು ಹಿಡ್ದಿರ್ತೈತ್ರಿ, ಕೂದಲು ಕೆದರಿದಂಗೆ ಆಗಿರ್ತಾವ, ಕೈ ಕಾಲೊಳಗೆ ಶಕ್ತಿ ಇರೋದಿಲ್ಲ. ಹೀಗಾಗಿ ಆಕಿ ಒಂಥರ ಅನ್ನಿಸ್ತಿರ್ತಾಳೆ. ಅದರ ಕಡೆ ಆಕೆಗೆ ಲಕ್ಷ್ಯ ಇಲ್ಲ. ಎಣಿಸದೆ, ಗಮನಿಸದೆ, ಅದರ ಕಡೆಗೆ ಲಕ್ಷ್ಯವನ್ನು ಕೊಡಲಾರದೆ. ಮಿಥಿಲೇಂದ್ರ ವಂಶದೋಳ್ ಜನಿಸಿ. ಮಿಥಿಲೇಂದ್ರ ಅಂತಂದ್ರೆ ಮಿಥಿಲೆಯ
ರಾಜನಾಗಿರ್ತಕ್ಕಂಥ ಜನಕ ಮಹಾರಾಜನ ವಂಶದಲ್ಲಿ ಹುಟ್ಟಿ, ಜನಿಸಿ ಅಂದ್ರೆ ಹುಟ್ಟಿ ಅಂದ್ರೆ ಒಂದು ರಾಜಮನೆತನದಲ್ಲಿನೇ ಹುಟ್ಟಿ ಶ್ರೇಷ್ಠ ರಾಜನ ಸೊಸೆಯಾಗಿ, ರಘುಕುಲ ದಶರಥನರಪ್ಪನ ಸೊಸೆಯಾಗಿ, ರಘುಕುಲ ಅಂದ್ರೆ ಸೂರ್ಯವಂಶದ, ರಘುಕುಲದ ರಘುವಂಶದ ದಶರಥನರಪ್ಪನ್, ರಪ ಅಂದ್ರೆ ರಾಜ, ದಶರಥ ರಾಜನ ಸೊಸೆಯಾಗಿ ಆಕೆ ಯಾವ ಸುಖವನ್ನೂ ಕೂಡ ಅನುಭವಿಸಿದಂತೆ ಆಗುವುದಿಲ್ಲ. ರಘುವಂಶದ ದಶರಥನರಪ್ಪನ ಸೊಸೆಯಾಗಿ, ದಶರಥ ರಾಜನ ಸೊಸೆಯಾಗಿ ನನಗೆ ಕಟ್ಟಡವಿಯೋಳ್, ಇಂಥ ಒಂದು ದಟ್ಟ ಅಡವಿಯಲ್ಲಿ, ಕಟ್ಟಡವಿ ಅಂತಂದ್ರೆ ಭಯಂಕರ ಅಡವಿ ದಟ್ಟವಾಗಿರ್ತಕ್ಕಂಥ ಕಾಡು ಅಂತ ಅರ್ಥ ಮಾಡ್ರಿ. ವ್ಯಥಿಸುವಂತಾಯಿತು, ವ್ಯಥಿಸು ಅಂದರೆ ದುಃಖ ಪಡುವಂತಾಯ್ತಲ್ಲ ಅಂತ ತಿಳ್ಕೊಂಡು ಪಾಪ ಆಕಿ ಅಯ್ಯೋ ನನ್ನ ಹಣೆ ಬರವೇ, ಅಯ್ಯೋ ನನ್ನ ವಿಧಿಯೇ, ಅಕಟಾ ವಿಧಿ ಎಂದು, ಅಯ್ಯೋ ಏನಿದು ನನ್ನ ಹಣೆ ಬರಹ ಅಂತ ತಿಳ್ಕೊಂಡು ಅವಳು ಕಲ್ಲು ಮರಗಳೂ ಕೂಡ ಕರಗುವ ರೀತಿಯಲ್ಲಿ ಹಲುಬಿದಳು ಅಂದರೆ ದುಃಖಿಸಿದಳು ಅಂತ. ಅಂದರೆ ಏನಾಯ್ತು ರೀ ಇಲ್ಲಿ, ಸೀತಾಮಾತೆ ಭೂತಾಯಿಯ ಗರ್ಭದಿಂದ ಉದಿಸಿ ಬಂದಿರತಕ್ಕಂಥ ಸೀತೆ ನಂತರ ಯಾವ ನಂತರ ಲಕ್ಷ್ಮಣ ಹೋದ ನಂತರ ಆಕೆ ಸ್ವಲ್ಪ ಚೇತರಿಸಿಕೊಂಡು ಇನ್ನು ನಾನು ಹೋಗುವ ದಾರಿ ಯಾವುದು, ನಾನು ಯಾವ ದಾರಿಯಲ್ಲಿ ಸಾಗಲಿ ಅಂತ ತಿಳ್ಕೊಂಡು ಎಲ್ಲ ಕಡೆ ಸುತ್ತಲೂ ನೋಡ್ತಾಳೆ. ದಿಕ್ಕಿಗೂ ದೆಸೆ ಅಂದರೆ ದಿಕ್ಕುಗಳನ್ನು ನೋಡ್ತಾಳೆ. ಆನಂತರ ಅವಳ ಅಂಗಾಂಗಗಳೆಲ್ಲವೂ ಕೂಡ ಏನಾಗಿರ್ತಾವೆ, ಸೊರಗಿದಂತಾಗಿರ್ತಾವೆ. ಆಹಾರವೇ ಇರುವುದಿಲ್ಲಲ್ಲ, ಸೊರಗಿದಂತಾದ ತನ್ನ ಅಂಗಾಂಗಗಳು, ಆನಂತರ ಧೂಳಿಡಿರ್ತಕ್ಕಂಥ ತನ್ನ ಶರೀರ, ಆಮೇಲೆ ಕೆದರಿರ್ತಕ್ಕಂಥ ಕೂದಲು, ಇವೆಲ್ಲವುಗಳಿಂದ ಆಕೆ ಒಂದು ಅಸಹ್ಯಕ್ಕಾಗಿ ವಿಕಾರವಾಗಿ ಕಾಣ್ತಿರ್ತಾಳೆ. ಅದರ ವಿಕಾರತೆಯ ಕಡೆಗೆ ಆಕೆ ಗಮನವನ್ನೇ ಕೊಡುವುದಿಲ್ಲ. ಯಾಕಂದ್ರೆ ಮಿಥಿಲೇಂದ್ರ ವಂಶದೊಳು ಜನಿಸಿ ರಾಜವಂಶದಲ್ಲಿ, ಜನಕರಾಜನ ವಂಶದಲ್ಲಿ ಹುಟ್ಟಿ ದಶರಥ ರಾಜನ ಸೊಸೆಯಾಗಿ ಆಕೆ ಇಂಥ ಕಟ್ಟಡವಿಯಲ್ಲಿ ನಾನು ಕಾಲ ಕಳೆಯುವಂತಾಯ್ತಲ್ಲ, ದುಃಖ ಪಡುವಂತಾಯ್ತಲ್ಲ ಅಂತ ತಿಳ್ಕೊಂಡು ಅಯ್ಯೋ ನನ್ನ ವಿಧಿಯೇ ಅಂತ ತಿಳ್ಕೊಂಡು ಇಷ್ಟು ಅಳತಾಳಲ್ರಿ ಸೀತೆ. ಎಷ್ಟು ಅಳತಾಳಪ್ಪ ಆಕಿ ಸೀತೆ ಅಂತಂದ್ರೆ ಕವಿ ಅದನ್ನು ಹೇಗೆ ಹೇಳ್ತಾನೆ, ಕಲ್ಮರಂ ಕರಗುವಂತೆ, ಎಷ್ಟು ದುಃಖಪಟ್ಲು ಅಂತಂದ್ರೆ ಕಲ್ಲುಗಳೂ ಕೂಡ ಕರಗಬೇಕು, ಮರಗಳೂ ಕೂಡ ಕರಗಬೇಕು. ಕರಗು ಅಂತಂದ್ರೆ ಕರುಣೆ ತೋರುವಂತ ಅರ್ಥ. ಅಷ್ಟು ಅವಳು ದುಃಖಿಸಿದಳು ಅಂತಕ್ಕಂಥದ್ದು ತಿಳಿತಲ್ಲ ವಿದ್ಯಾರ್ಥಿಗಳೇ. ನೋಡ್ರಿ, ಭೂದೇವಿಯ ಮಗಳಾದ ಸೀತೆಯು ಬಳಿಕ ಚೇತರಿಸಿಕೊಂಡು ತನಗೆ ಇನ್ನು ದಾರಿ ಯಾವುದೆಂದು ದಿಕ್ಕುಗಳನ್ನು ನೋಡಿ ಶಿಥಿಲವಾದ ವಯವದ ಧೂಳಿನಿಂದ ಕೂಡಿದ ಮೈ, ಕೆದರಿದ ಕೂದಲಿನ ವಿಕಾರವನ್ನು ಗಮನಿಸದೆ ಮಿಥಿಲೆಯ ರಾಜನಾದ ಜನಕರಾಜನ ಮಗಳಾಗಿ ಜನಿಸಿ ರಘುಕುಲದ ದಶರಥನರಪ್ಪನ ಸೊಸೆಯಾಗಿ ತನಗೆ ಈ ದಟ್ಟವಾದ ಕಾಡಿನಲ್ಲಿ ದುಃಖ ಪಡುವಂತಾಯಿತಲ್ಲ, ಅಯ್ಯೋ ವಿಧಿಯೇ ಎಂದು ಕಲ್ಲುಗಳು ಮರಗಳು ಕರಗುವಂತೆ ಸೀತೆ ದುಃಖಿಸಿದಳು ಅಂತಕ್ಕಂಥದ್ದು ಈ ಒಂದು ಪ್ಯಾರಾದ ಸಾರಾಂಶ. ನೋಡ್ರಿ ವಿದ್ಯಾರ್ಥಿಗಳೇ, ಕಠಿಣ ಪದಗಳ ಅರ್ಥವನ್ನು ಬರ್ಕೊಳ್ರಿ, ಸಾರಾಂಶವನ್ನು ಬರ್ಕೊಳ್ರಿ. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ಕಾಲೇಜು ಕೂಡ ಪ್ರಾರಂಭ ಆಗ್ತೈತಿ. ಅದಕ್ಕೆ ಇವೆಲ್ಲವುಗಳ ಮೇಲೆ, ಇಲ್ಲಿಯವರೆಗೆ ಆಗಿರ್ತಕ್ಕಂಥ ವಿಡಿಯೋಗಳ ಮೇಲೆ ನಾವು ಬಂದ ತಕ್ಷಣ ಟೆಸ್ಟ್ ತೊಗೋತೀವಿ. ಅದಕ್ಕೆ ನೀವೆಲ್ಲರೂ ಕೂಡ ಏನಾಗಿರಬೇಕು, ಸಿದ್ಧರಾಗಿರಬೇಕು ಅಂತಕ್ಕಂಥದ್ದು. ಧನ್ಯವಾದಗಳು ವಿದ್ಯಾರ್ಥಿಗಳೇ.